ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಹೆಡಗಾಪುರ ಗ್ರಾಮದಲ್ಲಿ ಶ್ರೀ ಶಿವಲಿಂಗೇಶ್ವರ ಸಂಸ್ಥಾನ ಮಠದ ಹೊಲದಲ್ಲಿ ಅನುದಿನ ಅನುಸರಿಸು ಸಂಸ್ಥೆಯ ಊರಿಗೊಂದು ವನ ಯೋಜನೆ ಕನಸಿನಂತೆ ಶ್ರೀ ಕುಮಾರ ತಪೋವನ ಎಂಬ ಹೆಸರಿನೊಂದಿಗೆ ಶ್ರೀ ಶಬ್ರ ಶಿವಲಿಂಗ ಶಿವಾಚಾರ್ಯ ಸಾನ್ನಿಧ್ಯದಲ್ಲಿ ಶ್ರೀ ಶಬ್ರ ದಾರುಕಾಲಿಂಗ ಶಿವಾಚಾರ್ಯರ ಅಧ್ಯಕ್ಷತೆಯಲ್ಲಿ ಪೂಜ್ಯ ಶ್ರೀ ಬೊಮ್ಮಲಿಂಗ ಶ್ರೀಗಳ ಸಮ್ಮುಖದಲ್ಲಿ ಮತ್ತು ಶ್ರೀ ಎಬಿ ಪಾಟೀಲ್ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಸಾಮಾಜಿಕ ವಿಭಾಗ ಬೀದರ್ ಇವರ ನೇತೃತ್ವದಲ್ಲಿ ಸಸಿಗಳು ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಜೀವಕುಲ ಬದುಕಬೇಕಾದರೆ ಗಿಡ ಮರಗಳು ಅತಿ ಅವಶ್ಯಕ. ಪ್ರತಿಯೊಬ್ಬ ರೈತರು ತಮ್ಮ ಜಮೀನಿನಲ್ಲಿ ಕನಿಷ್ಠ 20 ಗಿಡಗಳನ್ನು ನೆಟ್ಟು ಪ್ರಕೃತಿಯ ಸೇವೆ ಮಾಡಬೇಕು. ನಮ್ಮ ಹೆಡಗಾಪುರದ ನೂತನ ಶ್ರೀಗಳು ಮಾಡುತ್ತಿರುವ ಕಾರ್ಯ ಊರಿಗೊಂದು ವನ, ಗ್ರಾಮಕ್ಕೆ ಒಂದು ಗ್ರಂಥಾಲಯ, ಹಳ್ಳಿಗೆ ಒಂದು ಯೋಗ ಮಂದಿರ ಕಾರ್ಯ ಇಂದಿನ ಸಮಾಜಕ್ಕೆ ಮಾದರಿಯ ಕಾರ್ಯವಾಗಿದೆ. ಪೂಜ್ಯರ ಎಲ್ಲಾ ಕಾರ್ಯಕ್ಕೆ ನಾವು ನೀವು ಎಲ್ಲಾ ಕೈ ಜೋಡಿಸಬೇಕೆಂದು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಪ್ರಕಾಶ್ ಬಿ ನಿಪ್ಪಾಣಿ, ವಲಯ ಅರಣ್ಯಾಧಿಕಾರಿ ಔರಾದ್ ನಾಗೇಂದ್ರನಾಥ್ ಸಿಂಗೋಡೆ, ಉಪವಲಯ ಅರಣ್ಯಾಧಿಕಾರಿ ಶಿವಾನಂದ ಅಲಮಾಜೆ, ಜಯಕುಮಾರ್ ಫಾರೆಸ್ಟರ್, ಶ್ರೀಮಂತ ಪಾಟೀಲ್, ಮಲ್ಲಯ್ಯ ಸ್ವಾಮಿ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ರಾಜಯ್ಯ ಸ್ವಾಮಿ, ಜಿಕೆ ನ್ಯೂಸ್ ಕನ್ನಡ, ಔರಾದ್. ಶ್ರೀ ಗುರು ಕುಮಾರ ತಪೋವನ ಎಂಬ ಹೆಸರಿನೊಂದಿಗೆ ಈ ವರ್ಷ ಅನುದಿನ ಅನುಸರಿಸ ಸಂಸ್ಥೆ ವನ ಯೋಜನೆಯನ್ನು ಇಂದು ಚಾಲನೆ ಕೊಟ್ಟಿದೆ. ಈ ಒಂದು ವನ ಯೋಜನೆಯಲ್ಲಿ ನಮ್ಮ ಶ್ರೀಮಠದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಶಿರಸ್ಥಲ ಬ್ರಹ್ಮ ಶಿವಲಿಂಗ ಶಿವಾಚಾರ್ಯ ದಿವ್ಯ ಸಾನ್ನಿಧ್ಯದಲ್ಲಿ ಎಬಿ ಪಾಟೀಲ್ ಮಾನ್ಯ ಅರಣ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಹಾಗೂ ಪರಮ ಪೂಜ್ಯ ಅನುದಿನ ಅನುಸರಿಸ ಸಂಸ್ಥೆಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಬೊಮ್ಮಲಿಂಗ ಶ್ರೀಗಳ ನೇತೃತ್ವದಲ್ಲಿ ಹಾಗೂ ಗ್ರಾಮದ ಎಲ್ಲ ಸದ್ಭಕ್ತರ ನೇತೃತ್ವದಲ್ಲಿ ಇವತ್ತು ಈ ಶ್ರೀಕುಮಾರ ತಪೋವನ ಅನ್ನುವಂಥ ಯೋಜನೆ ಜಾರಿಗೊಂಡಿದೆ. ಹೀಗಾಗಿ ಎಲ್ಲರೂ ಕೂಡ ನಾವು ಈ ಪರಿಸರವನ್ನು ಉಳಿಸುವಂಥ ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ ನಮ್ಮ ಮಾತಿಗೆ ವಿರಮಿಸುತ್ತೇವೆ. ಇವತ್ತಿನ ದಿನಮಾನದೊಳಗೆ ಮನುಷ್ಯನ ಬದುಕು ಎಲ್ಲಿಗೆ ಬಂದು ನಿಂತದಪ್ಪ ಅಂತ ಕೇಳಿದ್ರೆ, ಮನುಷ್ಯನಿಗೆ ಊಟ ಇಲ್ಲ, ಆಹಾರ ಇಲ್ಲ ಅಂದ್ರೆ ವಾರ ಬದುಕಬಹುದು. ಮನುಷ್ಯನಿಗೆ ನೀರಿಲ್ಲಪ್ಪ ಅಂದ್ರೆ 1-2 ದಿನ ಆದ್ರೂ ಬದುಕಬಹುದು. ಮನುಷ್ಯನಿಗೆ ಗಾಳಿ ಇಲ್ಲಪ್ಪ ಅಂತ ಕೇಳಿದ್ರೆ 1 ಸೆಕೆಂಡ್ ಸುದಕ್ಕೆ ಬದುಕೋಕೆ ಆಗಲ್ಲ. ಹಿಂಗಾಗಿ ಆ ಹಸಿರು ಇದ್ರೆ ಈ ಮನುಕುಲದ ಹುಸಿರು ಅನ್ನುವಂಥ ಮಾತನ್ನು ಹೇಳ್ತಾ ಈ ಒಂದು ಶ್ರೀಕುಮಾರ ತಪೋ ಅನ್ನುವಂಥ ವನ ಯೋಜನೆಯನ್ನ ಶ್ರೀಮಠದ ಒಂದು ಪ್ರದೇಶದಲ್ಲೇ, ಶ್ರೀಮಠದ ಒಂದು ಹೊಲದಲ್ಲೇ ಈ ಒಂದು ಯೋಜನೆಯನ್ನು ನಾವು ಮಾಡಿದ್ದೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಎಲ್ಲರೂ ಕೂಡ ಕರ್ನಾಟಕದಾದ್ಯಂತ ಈಗ ಪರಿಸರವನ್ನು ಉಳಿಸಿ ಬೆಳೆಸಿ ಈ ಕರ್ನಾಟಕವನ್ನ ಹಸಿರು ರಾಜ್ಯವನ್ನಾಗಿ ಮಾಡೋಣ ಅಂತ ಹೇಳ್ತಾ ಇದ್ದೇವೆ. ಈ ಮುಖಾಂತರ ತಮ್ಮ ಹೆಸರು? ಶಟಸ್ಥಲ ಬ್ರಹ್ಮ ದಾರುಕಲಿಂಗ ಶಿವಾಚಾರ್ಯರು, ಯಾವರು? ಹೆಡಗಾಪುರು. ಅಂದ್ರೆ ಹಸಿರು ಗಿಡಗಳ ಮರಗಳಿಂದ ಮಾತ್ರ ಸಾಧ್ಯ ಅದ. ಸರ್ಕಾರ ಯಾವುದೇ ರೂಪ ನಿಮ್ಗೆ ಅನ್ನ ತರಬಹುದು, ಕೆಲವೊಂದ್ಸರಿ ನೀರು ಬಿದ್ದರೆ ನೀರು ಕೂಡ ನಮ್ಮ ಟ್ರೈನಿಂದ ಸಪ್ಲೈ ಮಾಡ್ಬೋದು. ಆದರೆ ಯಾವುದೇ ಸರ್ಕಾರಕ್ಕೂ ಗಾಳಿ ತಯಾರಿಸುವಂಥ ಶಕ್ತಿ ಇಲ್ಲ. ಅದಕ್ಕೆ ದಯವಿಟ್ಟು ಎಲ್ಲರೂ ಗ್ರಾಮಸ್ಥರಿಗೆ ನಾವು ಪೂಜ್ಯರಲ್ಲಿ ಕಳಕಳಿಂದ ಬಿಡ್ಕೊತಿದ್ದೇನೆ. ಯಾವ ಒಂದು ಗ್ರಾಮದಲ್ಲಿ ಒಬ್ಬ ರೈತನಿಗೆ 1 ಎಕರೆಗೆ 10 ಗಿಡದಂಗ, 1-2 ಮಾವಿನ ಗಿಡ, 1-2 ಬೇವಿನ ಗಿಡ, 1-2 ಹುಣಸಿನ ಗಿಡ, 1-2 ನೀರಿನ ಗಿಡ, 1-2 ಬೇವಿನ ಗಿಡ ಹಚ್ಕೊಂಡ್ರಲ್ಲ, ಅವನಿಗೆ ಬರಗಾಲ ಅಂಬದೇ ಬರಂಗಿಲ್ಲ. ಅದಕ್ಕೆ ಪರಮ ಪೂಜ್ಯರ ಅವರ ಭಕ್ತಾದಿಗಳಲ್ಲಿ ಕನಿಷ್ಠ 10 ಆಗಲಿ 20 ಆಗಲಿ 25 ರೈತರು ಮುಂದೆ ಬಂದು ಅವ್ರು ಪ್ರತಿಯೊಬ್ಬರಲ್ಲಿ ಒಂದೊಂದು 10 ಗಿಡ ಹಚ್ಚಿದ್ರೆ ಅವ್ರಿಗೆ ಯಾಕೆ ಯಾವ ಗಿಡ ಅಂತಾರ ಆ ಗಿಡ ಸಹಿತ ನಮ್ಮ ಇಲಾಖೆ ಅರಣ್ಯ ಇಲಾಖೆದಾಗ ಅದಾವೋ ಇಲ್ಲೋ ಗೊತ್ತಿಲ್ಲ, ಬೇರೆ ರೂಪದಾಗ ಆದ್ರೂ ನಾವು ಅವರಿಗೆ ಆ ಗಿಡಗಳನ್ನು ಒದಗಿಸ್ತಕ್ಕಂಥದ್ದು ಕಾರ್ಯ ನಾವು ಮಾಡ್ತೀವಿ. ಇನ್ನು ಗುರುಗಳದ 2ನೇ ಸಂಕಲ್ಪ ಏನಪ್ಪ ಅಂತಂದ್ರೆ, ಪ್ರತಿಯೊಂದು ಊರಿನಲ್ಲಿ ಒಂದು ಲೈಬ್ರರಿ. ತಮಗೆಲ್ಲ ಗೊತ್ತಿರುವ ಹಾಗೆ ಈಗ ನಮ್ಮಲ್ಲಿ ಸಾಕಷ್ಟು ಜನ ಹಳ್ಳಿ ಪ್ರತಿಭಾವಂತ ವಿದ್ಯಾರ್ಥಿಗಳಿರ್ತಾರೆ. ಅವರಿಗೆ IAS IPS KS ಮಾಡಬೇಕಪ್ಪ ಅಂತಂದ್ರೆ ಸರಿಯಾದ ಮಾರ್ಗದರ್ಶನ ಇರೋಂಗಿಲ್ಲ. ಈ ಬುಕ್ಗಳು ನೋಡಿದ್ರೆ 1000, 2000, 4000, 5000 ಕಾಸ್ಟ್ಲಿ ಇರ್ತಾವೆ. ಆ ಒಂದು ನಮ್ಮ ಪ್ರತಿಯೊಂದು ಗ್ರಾಮದಲ್ಲಿ ಒಂದು ಲೈಬ್ರರಿಯನ್ನು ಸ್ಥಾಪನೆ ಮಾಡಿ ಆ ಮಕ್ಕಳಿಗೆ ಪ್ರೋತ್ಸಾಹ ಕೊಡಬೇಕಂತಾರೆ. ಅದನ್ನು ಒಂದು ಕಾರ್ಯಕ್ರಮ ತುಂಬ ಶ್ಲಾಘನೀಯ. ಮತ್ತು ಇನ್ನೊಂದು, ಮನುಷ್ಯಗೆ ಆರೋಗ್ಯವೇ ಭಾಗ್ಯ. ಇಂದಿನ ದಿನಮಾನದಾಗ ನಾವೆಲ್ಲರೂ ಏನು ಒತ್ತಡದ ಎಲ್ಲರಿಗೂ ಅದ, ಶುಗರ್, BP ಇವೆಲ್ಲ ನಮ್ಮ ಆರೋಗ್ಯಕ್ಕೆ ನಾವು ಮನುಷ್ಯಗೆ ದೇವ್ರು 24 ಗಂಟೆ ಕೊಟ್ಟಾನ. ಆ 24 ಗಂಟೆ ಕೊಟ್ಟದೊಳಗೆ ಒಂದು 10 ಅಥವಾ 15 ನಿಮಿಷ ನಮ್ಮ ಆರೋಗ್ಯ ಕಡೆ ನಾವು ಏನು ಟೈಮ್ ಕೊಟ್ಟಿರ್ತಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಲಿರ್ತದೆ. ಸಮಯ ಬಂದ್ರೆ ಲಕ್ಷಾನು ಗಂಟಲೆ ಕೂಡ ದವಾಖಾನೆಗೆ ಎಕ್ಸ್ಪೆಂಡಿಚರ್ ಮಾಡಕ್ಕೆ ನಾವು ತಯಾರಿದ್ದೇವೆ. ಆದ್ರೆ ದಿನನಿತ್ಯದಾಗ ಒಂದು 10-15 ನಿಮಿಷ ಪೂಜ್ಯರು ಏನಪ್ಪ ಅಂತಂದ್ರೆ ಪ್ರತಿಯೊಂದು ಊರಾಗ ಒಂದು ಯೋಗ
ಇದು ಮಾಡ್ಕೊಂಡು ಕ್ಯಾಂಪ್ ಮಾಡ್ಕೊಂಡು ಕಿಶಂದ್ರೆ ಅವ್ರಿಗೆ ಯೋಗಾಸನ ಬಗ್ಗೆ ಇದು ಮಾಡ್ಬೇಕಂದ್ರೆ ಇವು ಮೂರು ತುಂಬ ಏನು ಗುರುಗಳು ಹಾಕೊಂಡ್ರೆ ಭಾಳ ಒಳ್ಳೆ ಯೋಜನೆಗಳದಾವ. ಆ ಯೋಜನೆಗಳ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಶಾಬ್ರ ರೇಣುಕಾ ವೀರ ಗಂಗಾಧರ ಶಿವಾಚಾರ್ಯರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಶ್ರೀ ಶಿವಯೋಗಿ ವಿದ್ಯಾಲಯ ಶಾಲೆಯಲ್ಲಿ ದಾಖಲಾತಿ ಪಡೆಯಿರಿ. ಇಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಪ್ರವೇಶ ಪ್ರಾರಂಭವಾಗಿದ್ದು ಉನ್ನತ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಆಟ, ಯೋಗಾಸನ, ಡ್ಯಾನ್ಸ್, ಕರಾಟೆ ತರಬೇತಿಯೂ ನೀಡಲಾಗುತ್ತದೆ. 5ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವಸತಿ ಸೌಲಭ್ಯವೂ ಕೂಡ ಲಭ್ಯವಿದೆ. ನುರಿತ ಶಿಕ್ಷಕರಿಂದ ಬೋಧನೆ ನೀಡಲಾಗುತ್ತದೆ. ಎಸ್ಎಸ್ಎಲ್ಸಿಯಲ್ಲಿ ಈ ಶಾಲೆಯ ಫಲಿತಾಂಶವು 100%ವಾಗಿದೆ. ಹಾಗಿದ್ರೆ ತಡೆಯಾಕೆ? ಇಂದೇ ಭೇಟಿ ನೀಡಿ ಶ್ರೀ ಶಿವಯೋಗಿ ವಿದ್ಯಾಲಯ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8747071091 ಅಥವಾ 9164643288.